ರಬಕವಿಯ ಧನಲಕ್ಷ್ಮಿ ಪತ್ತಿನ ಸಹಕಾರ ಸಂಘದವರಿಗೆ ಒಂದು ಲೇಖನ ಬರೆದು ಕೊಟ್ಟಿದ್ನಿ. ಅದು ಧನಶ್ರೀ ಅನ್ನುವಂಥ ಸ್ಮರಣ ಸಂಚೆ ಒಳಗೆ ಪ್ರಕಟ ಆಗೈತಿ. ಆ ಟೈಟಲ್ ಏನಪ್ಪಾ ಅಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಹಾಸ್ಯ. ಈ ವಿಷಯದ ಮೇಲೆ ಬರೆದು ಕೊಡಂತೇಳಿ ಹೇಳಿದ್ರು. ಆ ಪ್ರಕಾರ ಬರೆದು ಕೊಟ್ಟಿದ್ನಿ. ಆ ಲೇಖನವನ್ನು ಇವತ್ತು ನಿಮ್ಮ ಮುಂದೆ ಓದ್ತೇನೆ. ಸಹಕಾರಿ ಕ್ಷೇತ್ರದಲ್ಲಿ ಹಾಸ್ಯ ಎಂಬ ತಲೆಬರಹದ ಅಡಿಯಲ್ಲಿ ಒಂದು ಹಾಸ್ಯ ಲೇಖನ ಬರೆದು ಕೊಡಿ ಎಂದು ಸಂಪಾದಕರು ಪೋಣಾಯಿಸಿದಾಗ ನಾನು ತಟ್ಟನೆ ಹ್ಞೂ ಎಂದು ಬಿಟ್ಟೆ. ನೋಡೋಣ, ಬರೆಯೋಣ ಎಂದರೆ ನಾನು ಅವರಿಗೆ ಸಹಕಾರ ಕೊಟ್ಟಂತೆ ಆಗುವುದಿಲ್ಲ. ಸಹಕಾರಿ ಕ್ಷೇತ್ರ ಎಂದ ತಕ್ಷಣ ನಮಗೆ ನೆನಪಾಗುವುದು ಸಹಕಾರಿ ಬ್ಯಾಂಕುಗಳು. ಏಕೆಂದರೆ ನಾವು ಒಂದಿಲ್ಲ ಒಂದು ಬಾರಿ ಈ ಬ್ಯಾಂಕಿನ ಕದ ತಟ್ಟಿರುತ್ತೇವೆ. ಸಾಲ ತೆಗೆದುಕೊಳ್ಳಲು ನಮ್ಮಂಥ ಬಡಪಾಯಿಗಳು ಹೋದರೆ ಹೆಚ್ಚಿನ ಬಡ್ಡಿ ಸಿಗುತ್ತದೆ ಎಂದು ಶ್ರೀಮಂತರು ಹಣ ಠೇವಣಿ ಇಡಲು ಹೋಗುತ್ತಾರೆ. ಸುಮಾರು 30 ವರ್ಷಗಳ ಹಿಂದೆ ರಬಕವಿಯ ಸಹಕಾರಿ ಬ್ಯಾಂಕಿನಲ್ಲಿ ಸಾಲ ಪಡೆಯಲೆಂದು ಹೋದೆ. ನನ್ನ ಮದುವೆಯಾದ ಹೊಸ ದಿನಗಳವು. ಆಗ ತಾನೇ ಟಿವಿಗಳು ಮನೆಗಳ ಪ್ರವೇಶ ಪಡೆಯುತ್ತಿದ್ದವು. ನನ್ನ ಹೆಂಡತಿ ಪಕ್ಕದ ಮನೆಯಲ್ಲಿ ಟಿವಿ ನೋಡಲು ಹೋಗುತ್ತಿದ್ದಳು. ಅವಳ ಸಲುವಾಗಿ ಆದರೂ ನಾನು ಟಿವಿ ಕೊಳ್ಳಬೇಕಾಯಿತು. ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದ ನನಗೆ ಟಿವಿ ಕೊಳ್ಳುವಷ್ಟು ಕಾಸು ಇರಲಿಲ್ಲ. ನಮ್ಮೂರ ಸಹಕಾರಿ ಬ್ಯಾಂಕಿಗೆ ಹೋಗಿ ಅದರ ಅಧ್ಯಕ್ಷರಿಗೆ ಭೇಟಿಯಾಗಿ 5,000 ರೂಪಾಯಿ ಸಾಲ ಬೇಕೆಂದು ಕೇಳಿ ಅರ್ಜಿ ಸಲ್ಲಿಸಿದೆ. ಆದರೆ ಅದರ ಮ್ಯಾನೇಜರ್ ಹತಪಾಕಿ ಎನ್ನುವವರು ನನಗೆ 5,000 ಸಾಲ ಕೊಡಲು ನಿರಾಕರಿಸಿದರು. ಹಾಗೂ ಹೀಗೂ ಮಾಡಿ ಅವರ ಮನವೊಲಿಸಿ ಸಾಲ ಪಡೆಯಬೇಕಾದರೆ ಒಂದು ಯುದ್ಧವನ್ನೇ ಗೆದ್ದಂತಾಯಿತು. ಬೆಳಗಾವಿಗೆ ಹೋಗಿ ಒಂದು ಕಪ್ಪು ಬಿಳುಪು ಟಿವಿ ತೆಗೆದುಕೊಂಡು ಬಂದೆ. ನನ್ನ ಹೆಂಡತಿ ಬಹಳ ಸಂತೋಷಪಟ್ಟಳು. ಆದರೆ ಅವಳ ಸಂತೋಷ ಬಹಳ ದಿನಗಳ ಕಾಲ ಉಳಿಯಲಿಲ್ಲ. ಏಕೆಂದರೆ ಓಣಿಯಲ್ಲಿ ಕೆಲವರು ಬಣ್ಣದ ಟಿವಿಗಳನ್ನು ತಂದಿದ್ದರು. ಅವಳ ಚಿತ್ತ ಆ ಬಣ್ಣದ ಟಿವಿಗಳತ್ತ. ನಾನು ಬಣ್ಣದ ಟಿವಿ ಕೊಳ್ಳಲು ಮತ್ತೊಮ್ಮೆ ಸಹಕಾರಿ ಬ್ಯಾಂಕಿಗೆ ಸಾಲ ಕೇಳಲು ಹೋಗುವ ಧೈರ್ಯ ಮಾಡಲಿಲ್ಲ. ಏಕೆಂದರೆ ಕಪ್ಪು ಬಿಳುಪು ಟಿವಿಯ ಸಾಲದ ಕಂತೆ ಇನ್ನೂ ಪೂರ್ಣವಾಗಿ ಮುಟ್ಟಿರಲಿಲ್ಲ. ಅಷ್ಟೇ ಅಲ್ಲದೆ ಸಾಲ ಕೊಡಲು ಮ್ಯಾನೇಜರ್ ನನ್ನನ್ನು ಎಡತಾಕಿಸಿದ್ದು ನೆನಪಾಗಿ ನಾನು ಆ ಬ್ಯಾಂಕ್ ಕಡೆಗೆ ತಿರುಗಿಯೂ ನೋಡದೆ ನಾನು ವೇತನ ಪಡೆಯುತ್ತಿದ್ದ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದೆ. ಆ ಮ್ಯಾನೇಜರು ಚೇಂಬರ್ ಒಳಗೂ ಕರೆಯದೆ, ಈಗ ಸಾಲ ಕೊಡುವ ಪ್ರಕ್ರಿಯೆ ಇಲ್ಲ, ಸಾಲ ಕೊಡಲು ಆದೇಶ ಬಂದಾಗ ನಿಮಗೆ ತಿಳಿಸುತ್ತೇವೆ ಎಂದು ನನ್ನನ್ನು ಸಾಗ ಹಾಕಿದರು. ಮಿತ್ರರೇ, ಈ 2 ಘಟನೆಗಳು ನಡೆದಿದ್ದು 30 ವರ್ಷಗಳ ಹಿಂದೆ. ಆಗ ಸುಲಭವಾಗಿ ಸಾಲ ಸಿಗದಿದ್ದರೂ ನೆಮ್ಮದಿಯಾಗಿಯೇ ಜೀವನ ಸಾಗುತ್ತಿತ್ತು. ಈಗ ಸರ್ಕಾರಿ ನೌಕರರೆಂದರೆ ಸಾಕು, ಹೆಣ್ಣು ಹೆತ್ತವರು ತಮ್ಮ ಮಗಳನ್ನು ಕೊಡಲು ಬೆನ್ನು ಹತ್ತುವಂತೆ ಈ ಬ್ಯಾಂಕುಗಳು ಸಾಲ ಕೊಡಲು ಬೆನ್ನು ಹತ್ತುತ್ತವೆ. ನೌಕರಿ ಒತ್ತಟ್ಟಿಗಿರಲಿ, ನೌಕರಿ ಇಲ್ಲದವರಿಗೂ ಕರೆದು ಸಾಲ ಕೊಡುವ ಕಾಲ ಈಗ ಬಂದಿದೆ. ಈಗ ಸಾಲ ಪಡೆಯಲು ಜಾಮೀನುದಾರರೂ ಬೇಕಾಗಿಲ್ಲ. ಕಾಲ ಹೇಗೆ ಬದಲಾಗಿದೆ ನೋಡಿ. ಈಗ ಸುಲಭವಾಗಿ ಸಾಲ ಸಿಗುತ್ತದೆ, ಆದರೆ ಮದುವೆಗೆ ಹೆಣ್ಣು ಸಿಗುವುದಿಲ್ಲ. ಕಾರಣ ಇಷ್ಟೇ, ಈಗ ಬ್ಯಾಂಕುಗಳ ಸಂಖ್ಯೆ ಹೆಚ್ಚಾಗಿದೆ, ಹೆಣ್ಣುಗಳ ಸಂಖ್ಯೆ ಕಡಿಮೆಯಾಗಿದೆ. ಬ್ಯಾಂಕಿಗೂ ನಗುವಿಗೂ ಅಜಗಜಾಂತರ ಅಂತರವಿದೆ. ನೀವು ನೋಡಿರಬಹುದು, ಹಣ ಎಣಿಕೆ ಮಾಡಿಕೊಡುವ ಪಂಜರದ ಒಳಗೆ ಕುಳಿತಿರುವ ವ್ಯಕ್ತಿ ಯಾವಾಗಲೂ ಗಂಟು ಮೋರೆ ಹಾಕಿಯೇ ಕುಳಿತಿರುತ್ತಾನೆ. ಯಾರು? ಕ್ಯಾಶಿಯರ್. ಆತ ತಪ್ಪಿಯೂ ಒಂದು ಬಾರಿಯೂ ನಗುವುದಿಲ್ಲ. ಏಕೆಂದು ನೀವು ಒಮ್ಮೆಯಾದರೂ ಯೋಚಿಸಿದ್ದೀರಾ? ಅವನ ಪಂಜರಕ್ಕೆ ಕೈ ಹಾಕಲು ಬಿಟ್ಟಿರುವ ಕಿಂಡಿಯ ಮೇಲುಗಡೆ ಒಮ್ಮೆ ನೋಡಿ. ಅಲ್ಲಿ ನಗದು ಎಂದು ಬರೆದು ನೇತು ಹಾಕಿರುತ್ತಾರೆ. ಹೀಗಾಗಿ ಆ ಕ್ಯಾಶಿಯರ್ ನಗುವುದೇ ಇಲ್ಲ. ಇನ್ನು ಮ್ಯಾನೇಜರ್ ಸಹ ನಗುವುದಿಲ್ಲ. ಏಕೆಂದರೆ ಆತ ಯಾವಾಗಲೂ ನಗಲಾರದ
ಕ್ಯಾಷಿಯರ್ನನ್ನೇ ನೋಡುತ್ತಿರುತ್ತಾನೆ. ಅವರಿಬ್ಬರ ಗಂಟು ಮುಖಗಳನ್ನೇ ನೋಡುತ್ತಿರುವ ಉಳಿದ ಸಿಬ್ಬಂದಿಯಾದರೂ ನಕ್ಕಾರು ಹೇಗೆ? ಹೀಗೆ ಬ್ಯಾಂಕಿಗೂ ನಗುವಿಗೂ ಬಹಳ ದೂರದ ಸಂಬಂಧ. ಸಾಲ ಕೊಳ್ಳುವಾಗ ಸಾಲಗಾರ ಒಂದಿಷ್ಟು ನಗಬಹುದು, ಆದರೆ ಅದು ಸಾಲ ತೀರಿಸುವವರೆಗೆ ಉಳಿಯುವುದು ದುರ್ಲಭ. ಸಾಲವನ್ನು ಕೊಂಬಾಗ ಹಾಲುಗರುವ ಉಂಬಂತೆ, ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ. ಸರ್ವಜ್ಞ ಎಂಬ ಸರ್ವಜ್ಞನ ಮಾತು ಸಾರ್ವಕಾಲಿಕ ಸತ್ಯ. ನಾನು ಪಟ್ಟಣದ ಸಹಕಾರ ಬ್ಯಾಂಕಿಗೆ ಸದಸ್ಯತ್ವ ಪಡೆಯಲು ಹೋಗಿದ್ದೆ. ಅಲ್ಲಿ ಗರ್ಭಿಣಿ ಹೆಣ್ಣುಮಗಳು ಬಂದಿದ್ದಳು. ಅವಳು ತನ್ನ ಉಳಿತಾಯ ಖಾತೆಯಲ್ಲಿ ಇಟ್ಟಿರುವ ಹಣವನ್ನು ಪಡೆಯಲು ಬಂದಿದ್ದಳು. ಅವಳ ಚೆಕ್ಕಿಗೆ ಸಹಿ ಮಾಡಲು ಪೆನ್ನಿಗಾಗಿ ಕಾಯುತ್ತಿದ್ದಳು. ಅವಳಿಗೆ ಪೆನ್ನು ಕೊಡಲು ಯಾರೂ ತಯಾರಿರಲಿಲ್ಲ. ಅವಳು ನನ್ನ ಹತ್ತಿರ ಬಂದಳು. ಸರ್, ಸಹಿ ಮಾಡಕ್ಕೆ ನನಗೊಂದಿಷ್ಟು ಪೆನ್ ಕೊಡ್ರಿ, ನನಗೆ ಯಾರೂ ಪೆನ್ನ ಕೊಡುವಲ್ರು ಎಂದು ತನ್ನ ಅಸಹಾಯಕತೆ ಪ್ರದರ್ಶಿಸಿದಳು. ನಾನು ತಡ ಮಾಡದೆ ಪೆನ್ನು ಕೊಡಲು ಹೋದೆ. ಆಶ್ಚರ್ಯ, ಅವಳು ಅದನ್ನು ಪಡೆದುಕೊಳ್ಳಲು ನಿರಾಕರಿಸಿದಳು. ಏಕೆಂದು ಕೇಳಿದೆ. ಡಾಕ್ಟರು ನನಗೆ ವಜ್ಜಿ ಎತ್ತಬೇಡಂದಾರ್ರಿ, ಅದಕ್ಕೆ ಪೆನ್ಯಾಗಿಂದು ಕಡ್ಡಿ ಅಷ್ಟ ಹೊರಗೆ ತೆಗೆದುಕೊಡ್ರಿ, ನಾ ಅದನ್ನು ಹಗೂರ್ಲೆ ಎತ್ತಿ ತಗೊಂಡು ಸಹಿ ಮಾಡ್ತೇನ್ರಿ ಎಂದಳು. ಆಗ ನಾನು ಮೂರ್ಛೆ ಹೋಗುವುದೊಂದೇ ಬಾಕಿ. ಅವಳಿಗೆ ಇಲ್ಲಿಯವರೆಗೆ ಯಾರೂ ಪೆನ್ನು ಏಕೆ ಕೊಟ್ಟಿಲ್ಲ ಎನ್ನುವುದು ತಿಳಿಯಿತು. ಇಂತಹ ನಾಜೂಕಿನ ಗರ್ಭವತಿಯರು ನಮ್ಮ ಸುತ್ತ ಇದ್ದಾರೆ. ಈ ಘಟನೆ ನಡೆದಾಗಿನಿಂದ ಬ್ಯಾಂಕಿನವರು ಕೌಂಟರ್ಗೆ ಪೆನ್ನು ಕಟ್ಟಿ ಇಡುವ ಬದಲು ಬರೀ ಪೆನ್ನಿನ ಕಡ್ಡಿ ರಿಫಿಲ್ ಮಾತ್ರ ಕಟ್ಟಿರುತ್ತಾರೆ. ಬೇಕಾದರೆ ನೀವು ಒಮ್ಮೆ ಪರೀಕ್ಷಿಸಿ ನೋಡಿ. ಬ್ಯಾಂಕಿನವರನ್ನು ನಂಬಿ ನಾವು ಲಕ್ಷಾಂತರ ರೂಪಾಯಿ ಠೇವಣಿ ಇಟ್ಟಿರುತ್ತೇವೆ. ಆದರೆ ನಮ್ಮ ಮೇಲೆ ನಂಬಿಕೆ ಇಲ್ಲದ ಬ್ಯಾಂಕಿನವರು ಗ್ರಾಹಕರ ಸಹಿಗಾಗಿ ಇಟ್ಟಿರುವ ಬಾಲ್ ಪೆನ್ ಕಡ್ಡಿಗೂ ದಾರ ಕಟ್ಟಿರುತ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ಜರುಗಿದ ಇನ್ನೊಂದು ಪ್ರಸಂಗವನ್ನು ಹೇಳಲೇಬೇಕೆನಿಸುತ್ತದೆ. ಊರಿನ ಜನರೆಲ್ಲ ಸೇರಿಕೊಂಡು ಪರಸ್ಪರ ಸಹಕಾರದಿಂದ ಒಂದು ಈಜುಗೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ನಿರ್ಮಿಸಲು ಮುಂದಾಗಿದ್ದರು. ಊರಿನಲ್ಲಿಯ ಒಂದೂ ಮನೆಯನ್ನು ಬಿಡದೆ ಎಲ್ಲರಿಂದಲೂ ವಂತಿಗೆಯನ್ನು ಪಡೆಯುವುದೆಂದು ತೀರ್ಮಾನಿಸಿದರು. ಯಾರಿಗೆ ಹಣ ಕೊಡಲು ಆಗುವುದಿಲ್ಲವೋ ಅಂಥವರು ವಸ್ತುವಿನ ರೂಪದಲ್ಲಿ ಸಹಾಯ ಮಾಡಬೇಕೆಂದು ಪರಮಾಣು ಹೊರಡಿಸಿದರು. ಸಿಮೆಂಟು, ಇಟ್ಟಿಗೆಯೋ ಹೀಗೆ. ಆ ಊರಿನಲ್ಲಿ ಒಬ್ಬ ಜಿಪುರನಿದ್ದ. ಅವನು ಎಂಜಲು ಕೈಯಿಂದ ಕಾಗಿಯನ್ನೂ ಹೊಡೆಯದವ. ಅವನ ಮನೆಗೂ ಈ ಸಹಕಾರ ಸಂಘಟಕರು ಬಂದು ದೇಣಿಗೆ ಕೇಳಿದರು. ನೀವು ಹಣ ಕೊಡದಿದ್ದರೂ ವಸ್ತು ರೂಪದಲ್ಲಾದರೂ ಸಹಾಯ ಮಾಡಲೇಬೇಕು ಎಂದರು. ಆಗ ಆ ಜಿಪುಣ ಕೊಟ್ಟಿದ್ದು ಒಂದು ಬಾಟಲಿ ನೀರು. ಆ ನೀರನ್ನು ಈಜುಗೊಳದಲ್ಲಿ ಹಾಕಿ ಬಾಟಲಿಯನ್ನು ಪರತ್ ತನಗೆ ತಂದು ಕೊಡಬೇಕೆಂದು ಹೇಳಿದ. ಹೀಗೂ ಕೆಲವರು ಸಹಕಾರ ನೀಡುವವರಿದ್ದಾರೆ. ನಗೆ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆಯೂ ಇದೆ. ನಗುವನ್ನು ಸವಿಯುವ ಮನಸ್ಸು ಮುಖ್ಯ. ಕನಿಷ್ಠ ಪಕ್ಷ ಸಹಕಾರ ಬ್ಯಾಂಕಿನ ಕ್ಯಾಷಿಯರ್ ಕೌಂಟರಿನ ಮೇಲ್ಭಾಗದಲ್ಲಿ ಬರೆದಿರುವ ನಗದು ಎನ್ನುವುದನ್ನು ಅಳಸಿ ನಗಬೇಕು ಎಂದು ಬರೆಯಿಸಿದರೆ ಆಗಲಾದರೂ ಕ್ಯಾಷಿಯರ್ ನಗುತ್ತಾರೋ ಕಾದು ನೋಡಬೇಕು. ಕ್ಯಾಷಿಯರ್ ನಕ್ಕರೆ ಮ್ಯಾನೇಜರ್ ನಗುತ್ತಾರೆ, ಮ್ಯಾನೇಜರ್ ನಕ್ಕರೆ ಎಲ್ಲ ಸಿಬ್ಬಂದಿ ನಗುತ್ತಾರೆ, ಸಿಬ್ಬಂದಿ ನಕ್ಕರೆ ಗ್ರಾಹಕರು ನಗುತ್ತಾರೆ. ಹೀಗೆ ನಗುವಿನ ಪುರಾಣ ಮುಗಿಸೋಣ. ಏನಂತೀರಿ? ನಮಸ್ಕಾರ.